ವೀಕ್ಷಕರೇ, ರಸ್ತೆ ಬದಿಯ ಟೀ ಶಾಪ್ಗಳಾಗ್ಲಿ, ದೊಡ್ಡ ಹೋಟೆಲ್ಗಳಾಗ್ಲಿ, ರೈಲು ನಿಲ್ದಾಣ, ಬಸ್ ನಿಲ್ದಾಣ, ಎಲ್ಲೇ ಟೀ ಕುಡಿದ್ರು ಕೂಡ ಪೇಪರ್ ಕಪ್ ನಲ್ಲಿ ಟೀ ಹಾಕಿ ಕೊಡೋದು. ಆದ್ರೆ ಅದೇ ಪೇಪರ್ ಕಪ್ಗಳು ಕ್ಯಾನ್ಸರ್ ತರುತ್ತವೆ ಅನ್ನೋದನ್ನ ನಂಬ್ತೀರಾ? ಆದ್ರೆ ನಂಬಲೇಬೇಕಾದಂತಹ ವಿಷಯವಿದು. ಹೌದು ವೀಕ್ಷಕರೇ, ದಿನದ ಆರಂಭವಾಗುವುದೇ ಒಂದು ಕಪ್ ಟೀಯಿಂದ. ಅದರಲ್ಲೂ ವಾಕಿಂಗ್ ಹೋಗುವವರು ಬೀದಿ ಬದಿಯ ಹೋಟೆಲ್ನಲ್ಲಿ ಒಂದು ಕಪ್ ಪೇಪರ್ ಕಪ್ ನಲ್ಲಿ ಟೀಯನ್ನ ಸೇವಿಸಿ ತಮ್ಮ ಮೈಂಡ್ ಅನ್ನ ಫ್ರೆಶ್ ಮಾಡ್ಕೊಳ್ತಾರೆ. ಆದ್ರೆ ಅದೇ ಪೇಪರ್ ಕಪ್ ಟೀ ನಲ್ಲಿ ಸೇವಿಸುವುದರಿಂದ ಕ್ಯಾನ್ಸರ್ ತರುತ್ತೆ ಅನ್ನೋ ಕಹಿ ಸತ್ಯ ಬಹಿರಂಗವಾಗಿದೆ. ನಂಗ ಸ್ಟೀಲ್ ಗ್ಲಾಸು ಬೇಡ, ಗಾಜಿನ ಲೋಟನೂ ಬೇಡ, ಪೇಪರ್ ಕಪ್ ನಲ್ಲಿ ಒಂದ್ ಸ್ವಲ್ಪ ಟೀ ಕೊಡ್ರಿ ಸಾಕು ಅಂತೇಳಿ ಕೇಳ್ಪಡ್ತಕ್ಕಂತಹ ಜನಗಳು ಕೂಡ ನಮ್ಮಲ್ಲಿ ಬಹಳ ಜನ ಇದ್ದಾರೆ. ರಸ್ತೆ ಬದಿಯ ಹೋಟೆಲ್ಗಳಲ್ಲಾಗಿರಬಹುದು, ಬಸ್ ಸ್ಟ್ಯಾಂಡ್ ಇರ್ತಕ್ಕಂಥ ಶಾಪ್ಗಳಲ್ಲಾಗಿರಬಹುದು, ರೈಲ್ವೆ ನಿಲ್ದಾಣಗಳಲ್ಲಂತೂ ಕಪ್ಗಳಲ್ಲೇ ಟೀ ಕೊಡೋದು. ಆದ್ರೆ ಇದೇ ಕಪ್ಗಳು ಆರೋಗ್ಯಕ್ಕೆ ಮಾರಕ ಅನ್ನೋ ಸತ್ಯ ಬಯಲಾಗಿದೆ. ಅದರಲ್ಲೂ ಕ್ಯಾನ್ಸರ್ ಅನ್ನೋ ಮಹಾಮಾರಿಗೆ ದಾರಿಯಾಗುತ್ತೆ ಅಂತಾರೆ ನಮ್ಮ ತಜ್ಞರು ಎಚ್ಚರಿಸಿದ್ದಾರೆ. ಇನ್ನು ಪೇಪರ್ ಗ್ಲಾಸ್ ನಿಂದ ಹೇಗೆ ಕಂಟಕ ಅನ್ನೋದನ್ನ ನೋಡಿದ್ರೆ, with any plastic when it comes in touch with hot beverages ಆಗ್ಬೋದು, ಕಾಫಿ ಆಗಬಹುದು, ಏನು ಬಿಸಿ ಆದಾಗ ಆ ಪ್ಲಾಸ್ಟಿಕ್ ವಿಲ್ ಮೆಲ್ಟ್, ಅಂದರೆ ಅದು ಅದೇ ಡಿಗ್ರೇಡ್ ಆಗುತ್ತೆ. ಅದು ನಾವು ಸೇವನೆ ಮಾಡಿದಾಗ ಇದು ನಿಜವಾಗ್ಲೂ ಹಾನಿಕರ. ಅದು ಎರಡನೇ ಮಾತೇ. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ, ಈ ವಿಚಾರನೇ ಗೊತ್ತಿಲ್ಲ. ಇದು ಹೈಲೈಟ್ ಮಾಡಬೇಕು. ಟಿ ವಿ ಮಾಧ್ಯಮಗಳಲ್ಲಿ, ಪತ್ರಿಕೆಯಲ್ಲಿ ಹೈಲೈಟ್ ಮಾಡಿದಾಗ ಜನಸಾಮಾನ್ಯರಿಗೆ ಗೊತ್ತಾಗ್ತೈತೆ. ಅವಾಗ ಏನು ಅನ್ನೋದು ಅವರು ಸಹ ಲೋಟ ಬೇಡಪ್ಪ, ಇದು ಪೇಪರ್ ಇದ್ರಲ್ಲಿ ಬೇಡ, ಗಾಜಿನ ಲೋಟಲ್ಲಿ ಕೊಡಿ ಅಂತ ಕೇಳ್ತಾರೆ. ಪೇಪರ್ ಕಪ್ ಬಗ್ಗೆ ವಿಚಾರಿಸುತ್ತೇನೆ ಅಂತ ಆರೋಗ್ಯ ಸಚಿವರು ಹೇಳ್ತಾರೆ. ವರದಿ ನೋಡಿ ಕ್ರಮ ತಗೋತೀವಿ ಅಂತಾರೆ ವೈದ್ಯಕೀಯ ಸಚಿವರು. ಇಡ್ಲಿ ಮೇಲೆ ಪ್ಲಾಸ್ಟಿಕ್ ಚೀಲ, ಪ್ಲಾಸ್ಟಿಕ್ ಪೇಪರ್ ಹಾಕ್ತಾ ಇದ್ರು. ಅದು ಉಪಯೋಗ ಮಾಡಬಾರ್ದು ಅಂತ ತಯಾರಿಕರು ಕೂಡ ಗೊತ್ತಿರಲಿಲ್ಲ. ಅದಕ್ಕೆ ಅವ್ರಿಗೂ ಕೂಡ ಜಾಗೃತಿ ಆಗಬೇಕು, ಮತ್ತು ಗ್ರಾಹಕರು ಕೂಡ ಗೊತ್ತಾಗಬೇಕು. ಈ ಥರ ಬೇರೆ ಬೇರೆ ನಾವು ಅನೇಕ ಈಗಾಗಲೇ ಮಾಡಿದ್ದೀವಿ. ಇದ್ರ ಬಗ್ಗೆನೂ ಕೂಡ ಖಂಡಿತ ನಾವು ಇದನ್ನು ವಿಚಾರಿಸ್ತೀವಿ. ನಾನು ಕೂಡ ಕಿದ್ವಾಯಿ ಡೈರೆಕ್ಟರ್ ಜೊತೆ ಮಾತಾಡಿ ನಾನು ರಿಪೋರ್ಟ್ ನೋಡಿಲ್ಲ, ಬಟ್ ಖಂಡಿತವಾಗಿ ಆ ರೀತಿ ರಿಪೋರ್ಟ್ ಇದ್ದರೆ ನಾವು ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಆರೋಗ್ಯ ಸಚಿವರ ಜೊತೆ ಚರ್ಚೆ ಮಾಡಿ ಇದರ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಪ್ಲಾಸ್ಟಿಕ್ ನಲ್ಲಿ ಬೇಯಿಸುತ್ತಿದ್ದ ಇಡ್ಲಿ, ಹೋಳಿಗೆ, ಬಳಿಕ ಈಗ ಪೇಪರ್ ಕಪ್ ಟೀ ಕೂಡ ಕಂಟಕ ಅನ್ನೋದು ಗೊತ್ತಾಗಿದೆ. ನಮ್ಮ ಜನ ಎಚ್ಚರಿಕೆ ವಹಿಸಬೇಕಾಗಿದೆ. ಎಚ್ಚರಿಕೆಯಿಂದ ಜೀವಕ್ಕೆ ಕಂಟಕ ಆಗುವುದನ್ನು ಕೂಡ ನಾವು ತಡೆಕೊಳ್ಳಬಹುದಾಗಿದೆ.